ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಗಿಣಿ. ಇವತ್ತು ಏನಪ್ಪ ನನ್ನ ಕೈಯಲ್ಲಿ ಗಣಪತಿ ಇದೆ ಅಂತ ನೋಡ್ತಾ ಇದ್ದೀರಾ. ನಮ್ಮ ಆಫೀಸ್ಗೆ ಇವತ್ತು ಲಿಮ್ಕಾ ದಾಖಲೆ ಕಲಾವಿದರಾದಂಥ ಬಸವರಾಜ್ ಆಚಾರ್ ಅವ್ರನ್ನ ಕರೆಸಿದ್ವಿ. ನೋಡಿ, ಅವರು ಬಾಲಗಳಪ್ಪನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಥರ ಮಣ್ಣಿನ ಕ್ಲೇನಲ್ಲಿ ಸಿ ಶೇಪ್ ಆಕಾರದ ಒಂದು ಆಕಾರನ ಮಾಡ್ಕೋಬೇಕು. ನೋಡಿ, ಇದು ಸಿ ಶೇಪ್, ಓಕೆನಾ. ಸಿ ವೃತ್ತದಲ್ಲಿ ಮಾಡ್ಕೋಬೇಕು. ಇದು ಮಣ್ಣಿನ ಕ್ಲೇ, ಓಕೆನಾ. ಸೊ ಅವ್ರು ಮಾಡ್ತಿರೋವಂಥದ್ದು ಇವಾಗ ಪಾದಕ್ಕೆ ಶೇಪ್ನ ಕೊಡ್ತಾ ಇದ್ದಾರೆ. ನೋಡಿ, ಇದು ಹುಕ್ ಶೇಪಲ್ಲಿ ಬರುತ್ತೆ. ನೋಡಿ, ಹುಕ್ ಮನೆಯಲ್ಲಿ ಹುಕ್ ಇರುತ್ತಲ್ಲ, ಆ ಥರ ಶೇಪಲ್ಲಿ ಅದು ಪಾದ ಮಾಡಿರೋದು. ಗಣೇಶನ ಪಾದನ ಮಾಡ್ತಾಯಿದ್ದಾರೆ. ನೋಡಿ, ನೀಟಾಗಿ ಆ ಕಡೆ ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಶೇಪ್ ಕೊಡ್ಕೋಬೇಕು ಪಾದಕ್ಕೆ, ಓಕೆನಾ. ಅದಾದಮೇಲೆ ಈ ಥರ ಮಣ್ಣಿನ ಉಂಡೆನ ಬಾಲ್ ಮಾಡ್ಕೋಬೇಕು. ಬಾಲ್ ಥರ ಮಾಡಿಕೊಂಡು ಅದನ್ನು ಏನು ಸಿ ಶೇಪ್ ಮಾಡಿದ್ರಲ್ಲ ಹುಕ್ಕು, ಅದ್ರ ಮೇಲೆ ಇಡಬೇಕು. ಈಗ ಅವರು ನೆಕ್ಸ್ಟ್ ಮಾಡ್ತಿರುವಂಥದ್ದು ಓವಲ್ ಶೇಪಲ್ಲಿ. ನೋಡಿ, ಓವಲ್ ಶೇಪಲ್ಲಿ ಮಾಡಿಕೊಂಡು ಅದು ಏನು ರೌಂಡ್ ಬಾಲ್ ಶೇಪ್ ಇತ್ತಲ್ಲ, ಅದ್ರ ಮೇಲ್ಗಡೆ ಅದನ್ನು ಕೂರಿಸ್ಕೋಬೇಕು. ಆ ರೌಂಡ್ ಶೇಪ್ ಇರುವಂಥದ್ದು ಹೊಟ್ಟೆ ಭಾಗ. ಇವಾಗೇನು ಅವ್ರು ಓವಲ್ ಶೇಪ್ ಇಟ್ಟರಲ್ಲ, ಇದು ಬಂದು ಎದೆಯ ಭಾಗ, ಓಕೆನಾ. ನೋಡಿ, ಇದನ್ನು ನೀಟಾಗಿ ನೋಡಿಕೊಂಡು ಅದೇ ಶೇಪಲ್ಲಿ ಕೂರಿಸ್ಕೊಳ್ಳಿ. ಆಮೇಲೆ ಆ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ, ಓಕೆನಾ. ಅದನ್ನ ನೀಟಾಗಿ ಅದು ಕೂತಿದೆಯಾ, ಅದೇ ಆಕಾರದಲ್ಲಿ ಬಂದಿದೆಯಾ ಅಂತ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು, ಹಾಗೆ ನೋಡಿ ಅವರು ಪೇಂಟ್ ಬ್ರಷು ಅಥವಾ ರೀಫಿಲೋ ಆ ಥರದ್ದು ಏನಾದರೂ ಇರುತ್ತಲ್ಲ ಮನೆಯಲ್ಲಿ, ಪೆನ್ಸಿಲು ಆ ಥರದ್ದು ತೊಗೊಂಡು ಈ ಥರ ಕಾಲಿಗೆ ಡಿಸೈನ್ ಮಾಡ್ತಿದ್ದಾರೆ, ಓಕೆನಾ. ಆ ಥರ ಡಿಸೈನ್ ಮಾಡಿ ಅದಾದಮೇಲೆ ಪೆನ್ನಿನ ರೀಫಿಲ್ ತೊಗೊಂಡು ಆ ಕಾಲು ಅನ್ನೋದೇನಿದೆಯಲ್ಲ ಅದಕ್ಕೆ ಇವಾಗ ಬೆರಳುಗಳನ್ನ ಈ ಥರ ಲೈನ್ಸ್ ಹಾಕಿ, ನೋಡಿ ಕಾಣಿಸ್ತಾ ಇದೆಯಾ, ಲೈನ್ಸ್ ಮಾಡಿಬಿಟ್ಟು ಅದು ಬೆರಳುಗಳ ಥರ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ ಅದು. ಆಮೇಲೆ ಅದೇ ಕ್ಲೇನ ಸಣ್ಣದಾಗಿ ಮಾಡಿಕೊಂಡು ಉದ್ದಗೆ ಮಾಡಿಕೊಂಡು ಅದೇನು ಸಿ ಶೇಪ್ ಮತ್ತು ಹೊಟ್ಟೆ ಭಾಗ ಕೂರಿಸಿರ್ತಿರಲ್ಲ ಹಿಂದೆಗಡೆ, ಅಲ್ಲಿ ಏನು ಗ್ಯಾಪ್ ಬಿಟ್ಟಿರುತ್ತೆ ನೋಡಿ, ಆ ಗ್ಯಾಪ್ನ ನೀಟಾಗಿ ಫಿಲ್ ಮಾಡ್ಕೋತಾ ಬರಬೇಕು. ಈ ಥರ ಫಿಲ್ ಮಾಡೋದ್ರಿಂದ ಅದು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಹಾಗೂ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ, ಓಕೆನಾ. ಇವಾಗ ಅವರು ಮಾಡ್ತಿರೋ ಅಂಥದ್ದು ನೋಡಿ, ಇದು ಕ್ಯಾರೆಟ್ ಶೇಪ್ ಥರ ಮಾಡ್ಕೋಬೇಕು. ಕ್ಯಾರೆಟ್ ಶೇಪು ಇಲ್ಲ ಕ್ಯೂಬ್ ಶೇಪಲ್ಲಿ ಈ ಥರ ಮಾಡಿಕೊಂಡು ಕೈ, ಇದು 2 ಕೈ, ಓಕೆನಾ. ಅದು ಮಾಡುವಾಗ ನೀವು ಏನು ಗಾತ್ರದ ಗಣೇಶನ ಅಲ್ಲಿ ಹೊಟ್ಟೆ ಮತ್ತು ಎದೆ ಭಾಗನ ಮಾಡಿರ್ತೀರ ಅದನ್ನು ನೋಡಿಕೊಂಡು ಅದು ಎಷ್ಟು ಬೇಕು ಸೈಜು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಅಷ್ಟೇ ಉದ್ದಕ್ಕೆ ಮಾಡಿಕೊಂಡು, ಅಷ್ಟೇ ದಪ್ಪ, ತೀರ ದಪ್ಪನೂ ಇರಬಾರ್ದು, ತೀರ ಸಣ್ಣನೂ ಇರಬಾರ್ದು ಕೈ. ಅದೇನು ಮೂರ್ತಿ ಮಾಡಿದಿರಲ್ಲ ಹೊಟ್ಟೆ ಭಾಗದ ಮೂರ್ತಿ, ಅದನ್ನು ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ನೋಡಿ ಮ್ಯಾಚ್ ಆಗೋ ಥರ ಕೂರಿಸ್ಕೋಬೇಕು ಈ ಥರ, ಓಕೆನಾ. ಕೈ ತುಂಬ ಸಣ್ಣ ಆದರೂ ಚೆನ್ನಾಗಿರಲ್ಲ, ದಪ್ಪ ಇದ್ರೂ ಚೆನ್ನಾಗಿರಲ್ಲ. ಈ ಥರ ಅದರ ಶೇಪ್ ಕರೆಕ್ಟಾಗಿ ಕೂರಿಸ್ಕೊಂಡು ಆ ಕೈ ನೋಡಿ ಮಾಡ್ತಾಯಿದ್ರಲ್ಲ, ಕೈ ಬಂದು ಆಶೀರ್ವಾದ ಮಾಡೋ ಥರ ಆ ಥರ ಟ್ವಿಸ್ಟ್ ಮಾಡ್ಕೋಬೇಕು ನೀವು, ಆಯಿತಾ. ಅಲ್ಲಿಂದ ಬಂದು ಅದು ಏನು 2 ಕೈನ ಮಾಡ್ಕೊಂಡಿದ್ರಲ್ಲ ಅದನ್ನು ಅಲ್ಲಿ ಇಟ್ಟಾದಮೇಲೆ ಅದನ್ನು ಹೀಗೆ ಆಶೀರ್ವಾದ ಮಾಡೋ ಥರ ಒಂದು ಕೈ ಮಾಡಬೇಕು. ಇನ್ನೊಂದು ಕೈ ಬಂದು ಅಲ್ಲಿ ಹೀಗೆ ಇಟ್ಕೊಂಡಿರೋ ಥರ, ಸುಮ್ಮನೆ ಹೀಗೆ ಇಟ್ಕೊಂಡಿರೋ ಥರ ಮಾಡಬೇಕು. ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ ಆ ಥರ ಮಾಡಿದ್ದು? ಆ ಥರ ನೀಟಾಗಿ ಇದನ್ನು ಮಾಡುವಾಗ ಚೂರು ನೀರನ್ನ ಕೈಗೆ ತೇವ ಮಾಡ್ಕೊಂಡು ಮಾಡಿ. ಆಮೇಲೆ ನೋಡಿ, ಅವರು ಕೈಗೆ ಅದೇ ಥರ ಬೆರಳುಗಳನ್ನ ಮಾಡ್ತಾಯಿದ್ದಾರೆ. ಕಾಲಿಗೆ ಯಾವ ಥರ ಮಾಡಿದ್ರಲ್ಲ ರೀಫಿಲ್ ತೊಗೊಂಡು ಸೇಮ್ ಅದೇ ಥರ ಕೈ ಬೆರಳುಗಳಿಗೂ ಮಾಡಿದ್ದಾರೆ ನೋಡಿ. ಆಮೇಲೆ ಈ ಥರ ಚೂರು ಕೈನ ತೇವ ಮಾಡ್ಕೊಂಡು ಆ ಥರ ಶೇಪ್ ಕೊಟ್ಕೊಂಡು ಮುಟ್ತಾ ಬಂದರೆ ಅದು ಎಲ್ಲೂ ಒಡೆಯೋದಿಲ್ಲ, ಬಿಡೋದಿಲ್ಲ, ಏನು ಮಾಡೋದಿಲ್ಲ. ಸೊ ಇವಾಗ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಥರ ಸಣ್ಣದಾಗಿ ಮಾಡಿಕೊಂಡು ಸರ ಮಾಡ್ತಿದ್ದಾರೆ. ದೇವರಿಗೆ ಕಾಣಿಸ್ತಾ ಸರನ ಇಟ್ಟಿದ್ದಾರೆ. ಆ ಥರ ಈ ಥರ ಮಾಡಿಕೊಂಡು ಸರನ ಇಟ್ಟು ಅದಕ್ಕೆ ಡಾಲರ್ ಕೂಡ ಇಟ್ಟರು ನೋಡಿ. ಇವಾಗ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ನೀವು ಬೇಕಾದರೆ ಕೈಗೆ ಬಳೆನೂ ಮಾಡ್ಬೋದು, ಅಥವಾ ಚಿಕ್ಕ ಸರ ದೊಡ್ಡ ಸರ ಆ ಥರನೂ ಮಾಡ್ಬೋದು ನೋಡಿ. ಇವಾಗ ಅವರು ಇನ್ನೊಂದು ರೌಂಡ್ ಶೇಪು ಬಾಲ್ ಶೇಪಲ್ಲಿ ಇಟ್ಟರು, ಅದು ಬಂದು ತಲೆಯ ಭಾಗ. ಇದು ನೋಡಿ ನೀಟಾಗಿ ಅದು ಏನು ಗಾತ್ರ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗೋವಂಥ ಅಷ್ಟು ದಪ್ಪನೇ ಉಂಡೆ ರೌಂಡ್ ಮಾಡಿಕೊಂಡು ಅದನ್ನು ಇಡಬೇಕು, ಅದು ತಲೆಭಾಗ. ಆಮೇಲೆ ಈಗ ಮಾಡ್ಕೊತಾ ಇರೋದು 2 ಸಣ್ಣ ಗೋಲಿ ಥರ ಮಾಡಿಕೊಂಡು ಆ ಕಡೆ ಈ ಕಡೆ ಇಡ್ತಾಯಿದ್ದಾರೆ, ಅದು ಕಿವಿಯ ಭಾಗ, ಓಕೆನಾ. ಆ ಕಡೆ ಈ ಕಡೆ ನೀಟಾಗಿ ಇಟ್ಬಿಟ್ಟು ಕಿವಿ ಭಾಗ ಮಾಡ್ತಾಯಿದ್ದಾರೆ ನೋಡಿ. ಕಿವಿ ಭಾಗಕ್ಕೆ ನೀಟಾಗಿ ಶೇಪ್ ಕೊಡಬೇಕು. ಗೊತ್ತಲ್ಲ ಆನೆ ಕಿವಿ ಹೆಂಗಿರುತ್ತೆ ಅಂತ, ಅಗ್ಲವಾಗಿ ಅದೇ ಥರ ನೋಡಿ ನೀಟಾಗಿ ಈ ಥರ ಶೇಪ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದೇ ಥರ ನೀರು ನೋಡಿ, ಅವರು ಕೂಡ ಕೈನ ತೇವ ಮಾಡಿಕೊಂಡ್ರು, ನೋಡ್ತಾರಲ್ಲ ಅಲ್ಲಿ ನೀರಿಟ್ಟಿದ್ರು, ಅಲ್ಲಿ ನೀರು ತೊಗೊಂಡು ಸ್ವಲ್ಪ ತೇವ ಮಾಡ್ಕೊತಾ ಬಂದರು.
ಅದು ತೇವ ಮಾಡ್ಕೊತ ಬಂದಷ್ಟು ಅದು ನಾನು ಹೇಳಿದ್ನಲ್ಲ ನೀಟಾಗಿ ಕೂರುತ್ತೆ ಶೇಪು, ಆಮೇಲೆ ಬಿರುಗ್ಬಿಡೋದಿಲ್ಲ. ನೋಡಿ ಕಿವಿಗೂ ಅಷ್ಟೇ ಆ ಥರ ರೀಫಿಲ್ ತೊಗೊಂಡು ಹೀಗೆ ಗೆರೆ ಎಳಿತಾ ಇದ್ದಾರೆ, ಕಾಣಿಸ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇವರು ಮಾಡ್ತಿರೋವಂಥದ್ದು ಮುಖ್ಯವಾದಂಥ ಒಂದು ಇದು ಏನು ಹೇಳಿ, ಗಣೇಶನಿಗೆ ಮುಖ್ಯವಾದ ಇರುವಂಥದ್ದು ಸೊಂಡಿಲು. ನೋಡಿದ್ರಾ, ಈ ಥರ ಕ್ಯಾರೆಟ್ ಶೇಪಲ್ಲೇ ಮಾಡಿಕೊಂಡು ಇದನ್ನು ಕ್ಲೇನ ತಲೆಯ ಭಾಗದಿಂದ ಅಂಟಿಸ್ಕೊತಾ ಬರಬೇಕು. ತಲೆಯ ಭಾಗದಿಂದ ಹಂಗೆ ಇಟ್ಟು ಆಮೇಲೆ ಸೊಂಡಿಲನ್ನ ಈ ಕಡೆ ಶೇಪು ಕೆಳಗಡೆ ಎಸ್ ಶೇಪಲ್ಲಿ ಮಾಡಬೇಕು. ಗೊತ್ತಾಯ್ತಾ? ಕೆಳಗಡೆ ಎಸ್ ಶೇಪಲ್ಲಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಣೇಶ ಅಂತ. ಸೊಂಡಿಲು ಮಾಡಾದ್ಮೇಲೆ ಆ ಸೊಂಡಿಲ ನೀಟಾಗಿ ನೀವು ಶೇಪ್ ಕೊಡಬೇಕು, ಎಸ್ ಶೇಪ್ ಕೊಡಬೇಕು. ಓಕೆನಾ? ಅದಾದಮೇಲೆ ನಮ್ಮ ಗಣೇಶನಿಗೆ ಇನ್ನೊಂದು ಮುಖ್ಯ ಭಾಗ ಏನಂದರೆ ದಂತ. ನೋಡಿ ಅವರು ಹೇಗೆ ಮಾಡ್ತಾರೆ, ಚಿಕ್ಕ ಕ್ಯಾರೆಟ್ ಥರ ಮಾಡಬೇಕು ಇದನ್ನು. ಓಕೆನಾ? ಚಿಕ್ಕ ಸಣ್ಣ ಕ್ಯಾರೆಟ್ ಥರ ಮಾಡಿ ಆ ಕಡೆಗೊಂದು ಈ ಕಡೆಗೊಂದು ಅಂಟಿಸೋದು. ಓಕೆನಾ? ಅದು ಅಂಟಿಸುವಾಗ ಹಾಗೆ ಫೇಸ್ಗೆ ಒಂಚೂರು ನೀವು ಆ ಕಡೆ ಈ ಕಡೆ ಕಣ್ಣು ಭಾಗನ ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ ಅವ್ರು ಮಾಡ್ತಾಯಿದ್ದಾರಲ್ಲ ಆ ಥರ, ಹಾಗೆ ಏನಿದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಕಣ್ಣಿಗೆ ಶೇಪ್ ಕೊಡ್ತಾ ಇದ್ದಾರೆ ಅವರು. ನೋಡಿ ನೀಟಾಗಿ ಆ ಕಣ್ಣಿಗೆ ಶೇಪ್ ಕೊಟ್ಟಾಗ ಆವಾಗಲೇ ಅದ್ರ ಕಳೆಯಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇವಾಗ ತೋರಿಸ್ತಾರೆ, ನೋಡಿದ್ರಾ? ಈ ಥರ ಶೇಪ್ ಕೊಟ್ಕೊಳ್ಳಿ ನೀವು ಕಣ್ಣಿನ ಭಾಗದ ಹತ್ರ. ಓಕೆನಾ? ಆಗ ತುಂಬ ಚೆನ್ನಾಗಿ ಕಾಣುತ್ತೆ ಗಣಪತಿ. ಈಗ ಅವರು ಇಡ್ತಾ ಇರೋವಂಥದ್ದು ಪೀಠ. ಯಾಕೆಂದರೆ ಗಣೇಶ ಮೂರ್ತಿ ಚಿಕ್ಕದಿದೆಯಲ್ಲ, ಅದಕ್ಕೆ ಇದು ಪೀಠನ ಇಡ್ತಾ ಇದ್ದಾರೆ. ಪೀಠದ ಮೇಲೆ ಇಟ್ಟಷ್ಟು ನಿಮಗೆ ಗಣೇಶ ದೊಡ್ಡದಾಗಿ ಕಾಣಿಸುತ್ತೆ. ಓಕೆನಾ? ಹಾಗೆ ಬ್ರಷಲ್ಲಿ ಸ್ವಲ್ಪ ನೀರು ವಾಟರ್ ಮಾಡಿಕೊಂಡು ಅದ್ರ ಮೇಲೆಲ್ಲ ಸುಮ್ಮನೆ ಹೀಗೆ ಬ್ರಷ್ ಮಾಡ್ತಾ ಇರೋದು. ಆಮೇಲೆ ನೋಡಿ ಅವ್ರು ಇವಾಗ ರೀಫಿಲಲ್ಲೇ ಕಣ್ಣನ್ನು ಮಾಡ್ತಾಯಿದ್ದಾರೆ. ಓಕೆನಾ? ಫಸ್ಟು ಕಣ್ಣನ್ನು ಮಾಡ್ಕೊತಾರೆ ನೀಟಾಗಿ, ಈ ಥರ ಡ್ರಾ ಮಾಡ್ಕೊಳ್ಳೋದು. ಎರಡು ಸೈಡ್ ಕಣ್ಣನ್ನು ಡ್ರಾ ಮಾಡಿಕೊಂಡು ಆಮೇಲೆ ಅದಕ್ಕೆ ವೈಟ್ ಪೇಂಟ್ ಹಚ್ಕೋಬೋದು. ಓಕೆನಾ? ವೈಟ್ ಆದರೂ ಹಚ್ಕೊಳ್ಳಿ, ಬ್ಲ್ಯಾಕ್, ನಿಮ್ಗೆ ಯಾವ ಕಲರ್ ಬೇಕಾದರೂ ಇಡೀ ಗಣೇಶನ ಮೂರ್ತಿಗೆ ನೀವು ಪೇಂಟ್ ಮಾಡ್ಕೋಬೋದು. ನಿಮ್ಗೆ ಏನು ಇಷ್ಟ ಬರುತ್ತೋ ಆ ಥರ ಫುಲ್ಲು ಪೇಂಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಇದು ನ್ಯಾಚುರಲ್ ಗಣೇಶ, ಯಾವುದೇ POP ಇಲ್ಲ, ಯಾವ ಕೆಮಿಕಲ್ಸ್ ಮಿಕ್ಸ್ ಇಲ್ಲ. ನೋಡಿ ಈ ಥರ ಮಕ್ಕಳಿಗೆ ಮಾಡಿಸಿದ್ರೆ ಮನೆಯಲ್ಲಿ ಅವ್ರಿಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಮಕ್ಕಳು ಮಣ್ಣು ಮುಟ್ಟಿದಷ್ಟು ಅವ್ರ ಮೈಂಡ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ಪೇರೆಂಟ್ಸ್ ಇವಾಗೆಲ್ಲ ಬರೀ ಗ್ಯಾಡ್ಜೆಟ್ಸ್ ಕೊಟ್ಟು ಮಕ್ಕಳು ಈ ಥರ ಆ್ಯಕ್ಟಿವಿಟೀಸ್ಗಳನ್ನೇ ಬಿಟ್ಬಿಟ್ಟಿದ್ದಾರೆ. ಸೊ ಪೇರೆಂಟ್ಸ್ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆ ಈ ಥರ ಮಣ್ಣಿನ ಕ್ಲೇ ತೊಗೊಂಬಂದು ಕೊಟ್ಟು ಈ ಥರ ಗಣಪತಿ ಮೂರ್ತಿಯನ್ನು ಮಾಡಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಸಿ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ, ಅವ್ರಿಗೊಂದು ಆ್ಯಕ್ಟಿವಿಟಿ ಥರ ಆಗುತ್ತೆ. ಹಾಗೆ ನೋಡಿ ಕಣ್ಣಾಯಿತು. ಈಗ ಹಣೆಗೆ ವಿಭೂತಿ ಥರ 3 ಪಟ್ಟಿ ಇಟ್ಟಿದ್ದಾರೆ. ಆಮೇಲೆ ದಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ಕಲರ್ ಪೇಂಟ್ ಮಾಡಿರೋದಕ್ಕೆ. ಆ ಕಣ್ಣಿಗೂ ಅಷ್ಟೇ ನೋಡಿ ವೈಟ್ ಕಲರ್ ಮಾಡಿದರು, ಆಮೇಲೆ ಬ್ಲ್ಯಾಕ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈಗ ಹಣೆಗೆ ಒಂದು ಕೆಂಪುದು ಬೊಟ್ಟಿಟ್ರು. ನೆಕ್ಸ್ಟ್ ಇಲ್ಲಿ ಕೈಗೆ ಎಲ್ಲ 3 ತಿಲಕ ಇಟ್ಟಿದ್ದಾರೆ. ಈಗ ನಿಮ್ಗೆ ಇಷ್ಟ ಬಂದಾಗೆ ನೀವು ಮಾಡ್ಕೋಬೋದು. ನೀವು ಫುಲ್ಲು ಬೇಕಾದರೆ ಕಲರ್ ಪೇಂಟ್ಸ್ ತೊಗೊಂಡು ಪೇಂಟ್ ಮಾಡ್ಬೋದು. ಬಟ್ ಇವ್ರು ಯೂಸ್ ಮಾಡಿರೋದು ಬರೀ ವೈಟ್ ಆ್ಯಂಡ್ ಬ್ಲ್ಯಾಕ್ ಪೇಂಟ್ ಅಷ್ಟೇ. ಸೊ ನೀವು ಕಲರ್ ಪೇಂಟ್ನ ಯೂಸ್ ಮಾಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಕ್ರಿಯೇಟಿವ್ ಆಗಿ ಇರ್ತಾರೆ ಮಕ್ಕಳು ಇವಾಗ, ಬಟ್ ಮಾಡೋದಕ್ಕೆ ತಂದೆ ತಾಯಿಗಳು ಪ್ರೋತ್ಸಾಹ ಕೊಡಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಮಕ್ಕಳು ಈ ಥರ ಮಾಡೋದಕ್ಕೆ ಬಿಟ್ಟಾಗ ಅವ್ರ ಕಲೆ ಕೂಡ ನಮಗೆ ಗೊತ್ತಾಗುತ್ತೆ, ಅವ್ರು ಯಾವುದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ನೋಡಿಕೊಂಡು ಯಾರೆಲ್ಲ ನಿಮ್ಮ ಮನೆಯಲ್ಲಿ ಗಣಪನ ಟ್ರೈ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.